ಶ್ರೀ ತಟವರ್ತಿ ವೀರ ರಾಘವರಾವ್ ಗುರುಗಳು, ಬ್ರಹ್ಮ ವಿದ್ವರಿಷ್ಠ ತಟವರ್ತಿ ರಾಜ್ಯಲಕ್ಷ್ಮಿ ಅಮ್ಮ ಹಾಗೂ ಝೂಮ್ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲಾ ಮಾಸ್ಟರ್ಗಳಿಗೂ ನನ್ನ ನಮಸ್ಕಾರಗಳು. ನಾನಿವತ್ತು ತಟವರ್ತಿ ಗುರುಗಳು ಧಾರವಾಡದಲ್ಲಿ 3 ದಿನ ಕ್ಲಾಸ್ ನಡೆಯೋಕ್ಕಿಂತ ಮುಂಚೆ ಧಾರವಾಡ 1 ಡೇ ಸೆಷನ್ ತಗೊಂಡಾಗ ಹೇಳಿದ ನಮಗಿರುವ 2 ರೀತಿಯ ಜೀವನ ಕಾನ್ಸೆಪ್ಟ್ ಅನ್ನ ಹೇಳೋಕ್ ಇಷ್ಟಪಡ್ತೀನಿ. ಅಂದರೆ ನಾವು 300-350 ಜನ್ಮಗಳನ್ನ ದಾಟಿದ್ದೀವಿ. ನಾವೆಲ್ಲರೂ ಹೇಳ್ಬೇಕಂದ್ರೆ ಕೊನೆಯ ಜನ್ಮಕ್ಕೆ ಬಂದಿದ್ದೀವಿ. ಅಂದರೆ ಮೋಕ್ಷಕ್ಕೆ ಹತ್ತಿರ ಇದ್ದೀವಿ. ಹಾಗಿದ್ರೆ ನಾವು ಒಂದು ವಿಷಯವನ್ನ ಮುಖ್ಯವಾಗಿ ತಿಳಿದುಕೋಬೇಕು. ನಮಗೆ 2 ರೀತಿಯ ಜೀವನ ಇದೆ. ಶರೀರದ ಜೊತೆ ಇರುವ ಜೀವನ, ಶರೀರ ಇಲ್ಲದೆ ಇರುವ ಜೀವನ. ಇದನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗಿದೆ. ಪ್ರಸ್ತುತ ನಮಗೆ ಶರೀರದ ಜೊತೆ ಇರುವ ಜೀವನ. ಬಹಳಷ್ಟು ವರ್ಷಗಳ ನಂತರ ಮರಣ ಬಂದು ಶರೀರ ನಾಶ ಆಗತ್ತೆ. ಅವಾಗ ಶರೀರವನ್ನು ದಹನ ಮಾಡ್ತಾರೆ. ಸುಟ್ಟು ಹೋಗತ್ತೆ, ಬೂದಿ ಆಗ್ಬಿಡತ್ತೆ ಶರೀರ. ಶರೀರ ದಹನ ಆದ್ಮೇಲೂ ಬೂದಿ ಆದ್ಮೇಲೂ ನಾವಿರ್ತೀವಿ. ಶರೀರ ಇರ್ಬೇಕಾದ್ರೂ ನಾವಿದ್ವಿ, ಶರೀರ ದಹನ ಆದ್ಮೇಲೂ ನಾವಿರ್ತೀವಿ. ಹಾಗಿದ್ರೆ ನಾವು ಯಾರು? ಶರೀರನ, ಆತ್ಮನ? ಶರೀರ ದಹನ ಆದ್ಮೇಲೂ ನಾವಿರ್ತೀವಿ ಅಂದ್ರೆ ಶರೀರ ನಾನಲ್ಲ, ಆತ್ಮ ನಾನು. ನಾವು ಯಾರು ಅಂದ್ರೆ ಶರೀರ ನಾನಲ್ಲ, ಆತ್ಮ ನಾನು ಅಂತ ಅರ್ಥ ಆಗತ್ತೆ. ಹಾಗಿದ್ರೆ ಈ ಭೂಮಿ ಮೇಲೆ ನಾವು ಶರೀರ ಅಲ್ಲ ಅಂದ್ರೆ ನಾವು ಪ್ರತಿನಿತ್ಯ ಮಾಡುವ ಕೆಲಸ ಶರೀರಕ್ಕೆ ಲಾಭ ತರುವ ಕೆಲಸನ, ಆತ್ಮಕ್ಕೆ ಲಾಭ ತರುವ ಕೆಲಸನ. ಎಲ್ಲರೂ ಸೃಷ್ಟಿಯಲ್ಲಿ ಎಷ್ಟೋ ಕಷ್ಟ ಪಡ್ತಾ ಇದ್ದಾರೆ ಧನ ಸಂಪಾದನೆ ಮಾಡೋದಕ್ಕೆ, ಕಾರು, AC, ಬಂಗಲೆಗಳನ್ನ ಖರೀದಿಸೋದಕ್ಕೆ. ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ದಾರೆ. ಇಡೀ ಜೀವನ ಪೂರ್ತಿ ಸಂಸಾರಕ್ಕಾಗಿ, ಧನಕ್ಕಾಗಿ ಕಷ್ಟ ಪಡ್ತಾ ಇದ್ದಾರೆ. ಹಾಗಿದ್ರೆ ಇಷ್ಟೆಲ್ಲ ನಾವು ಕಷ್ಟ ಪಡ್ತಾ ಇದೀವಿ, ಆದ್ರೆ ಎಲ್ರೂ ಹೇಳ್ತಾ ಇದ್ದೀರಿ ನಾವು ಶರೀರ ಅಲ್ಲ ಅಂತ. ಹಾಗಿದ್ರೆ ನಿಮಗೋಸ್ಕರ ನೀವು ಏನ್ ಮಾಡಿದ್ರಿ? ನಾನು ಶರೀರ ಅಲ್ಲ, ಆತ್ಮ ಅಂದ್ರೆ ನನಗೋಸ್ಕರ ನಾನು ಅಂದ್ರೆ ಆತ್ಮಕ್ಕೋಸ್ಕರ ನಾನು ಏನ್ ಮಾಡ್ದೆ? ಇಲ್ಲಿ ಎಷ್ಟೋ ವಯಸ್ಸಿನವರಿದ್ದಾರೆ, ಬೇರೆ ಬೇರೆ ವಯಸ್ಸಿನವರಿದ್ದಾರೆ. 40, 50, 60. ಇಷ್ಟು ವರ್ಷ ನಾವು ಆತ್ಮಕ್ಕಾಗಿ ಏನೂ ಮಾಡ್ಲಿಲ್ಲ ಅಂದ್ರೆ ನಾವು ಎಷ್ಟು ನಷ್ಟ ಹೊಂದಿದ್ವಿ. ನನಗೋಸ್ಕರ ನಾನು ಏನೂ ಮಾಡ್ಲಿಲ್ಲ. ಇದು ಯಾವಾಗ ಅರ್ಥ ಆಗತ್ತೆ ಅಂದ್ರೆ ಮರಣದ ನಂತರ. ನಾವು ಎಷ್ಟು ನಷ್ಟ ಹೊಂದಿದೀವಿ ಜೀವಿತಾವಧಿಯಲ್ಲಿ ಅನ್ನೋದು ಮರಣದ ನಂತರ ಅರ್ಥ ಆಗತ್ತೆ. ಶರೀರ ಇದ್ದಾಗ ನಾನು ಧನ ಸಂಪಾದನೆ, ಕಾರು, AC, ಬಂಗಲೆಗಳೆಲ್ಲ ಖರೀದಿ ಮಾಡೋ ಕಷ್ಟಪಟ್ಟೆ, ಅದ್ಯಾವುದೂ ನನ್ನ ಜೊತೆ ಬರ್ಲಿಲ್ಲ. ಹಾಗಿದ್ರೆ ನಾನು ತುಂಬಾ ನಷ್ಟವನ್ನ ಹೊಂದಿದೆ ಅನ್ನೋದು ಮರಣದ ನಂತರ ಅರ್ಥ ಆಗತ್ತೆ. ಮರಣದ ನಂತರ ತಿಳಿಯತ್ತೆ ನಾನು ಆತ್ಮ ಅನ್ನೋದು ಸರಿಯಾಗಿ ಅವಗಾಹನೆ ಬರತ್ತೆ. ಅವಾಗ ಏನೂ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಿದ್ದರೆ ಶರೀರ ಇದ್ದಾಗಲೇ, ಶರೀರ ಇಲ್ಲದೆ ಇರುವಾಗ ಮರಣದ ನಂತರ ಏನಾಗತ್ತೋ, ನಮಗೆ ಏನು ಲಾಭ ತಂದು ಕೊಡತ್ತೋ ಶರೀರ ಇದ್ದಾಗ್ಲೇನೆ ಮಾಡ್ಬೇಕು. ಶರೀರ ಇಲ್ಲ ಅಂದ್ರೆ ಆತ್ಮಕ್ಕಾಗಿ ಏನು ಮಾಡೋದಕ್ಕೆ ಸಾಧ್ಯವಾಗಲ್ಲ. ಅದಕ್ಕೆ ಗುರುಗಳು ಹೇಳಿದ್ದಾರೆ, ಮರಣಿಸುವ ಮುಂಚೆ ಮರಣಿಸಬೇಕು. ನಮ್ಮ ಭೂಲೋಕದ ಜೊತೆ ಇನ್ನೂ 6 ಲೋಕಗಳು ಕೂಡ ಇದೆ. ಭೂಲೋಕ, ಭುವರ್ಲೋಕ, ಸುವರ್ಲೋಕ. ಈ ಸುವರ್ಲೋಕವನ್ನು ಸ್ವರ್ಗಲೋಕ ಎಂದು ಕೂಡ ಕರೆಯುತ್ತಾರೆ. ಜನಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕ. ಭೂಲೋಕದ ಜೊತೆ ಸೇರಿ 7 ಲೋಕಗಳು ಇದೆ. ಜನಲೋಕ ಮಧ್ಯದಲ್ಲಿ ಇರುತ್ತೆ. ಜನಲೋಕದ ಕೆಳಗಡೆ ಇರುವ ಲೋಕಗಳನ್ನು ಅಧೋಲೋಕಗಳು ಅಂತ ಕರಿತೀವಿ. ಜನಲೋಕದ ಮೇಲೆ ಇರುವ ಲೋಕಗಳನ್ನು ಊರ್ಧ್ವ ಲೋಕಗಳು ಎಂದು ಕರೆಯುತ್ತೀವಿ.
ಭೂಮಿಯ ಮೇಲೆ ಯಾರಾದ್ರೂ ಮರಣ ಹೊಂದಿದರೆ ಅವರ ಮಕ್ಕಳು ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರ ಆತ್ಮ ಊರ್ಧ್ವ ಲೋಕಕ್ಕೆ ಸೇರಿಕೊಳ್ಳಲಿ ಅಂತ ಕರ್ಮ ಕ್ರಿಯೆಗಳನ್ನ ಮಾಡ್ತಾರೆ, ದಾನ ಧರ್ಮಗಳನ್ನ ಮಾಡ್ತಾರೆ, ದಾನಗಳನ್ನು, ಪಿಂಡಗಳನ್ನು ಇಡುತ್ತಾರೆ. ಆದರೆ ಮಕ್ಕಳು ಮಾಡುವ ದಾನ ಪಿಂಡಗಳಿಂದ ಮೇಲಿರುವಂತಹ ಆತ್ಮಕ್ಕೆ ಹೇಗೆ ಲಾಭ ಸಿಗತ್ತೆ? ಅದಕ್ಕೆ ಭೂಮಿ ಮೇಲೆ ಶರೀರದ ಜೊತೆ ಇರುವಾಗಲೇ ಆತ್ಮಕ್ಕೆ ಲಾಭ ತರುವ ಕೆಲಸಗಳನ್ನ ಮಾಡಬೇಕು. ಹಾಗಿದ್ದರೆ ಮಾತ್ರ ಅವರು ಊರ್ಧ್ವ ಲೋಕಗಳಿಗೆ ಸೇರ್ಕೊಳ್ತಾರೆ. ಅದಕ್ಕೆ ಗುರುಗಳು ಒಂದು ಉದಾಹರಣೆಯನ್ನ ಕೊಟ್ರು. ನಾರ್ತ್ ಇಂಡಿಯಾದಲ್ಲಿ ಎನ್ಲೈಟನ್ ಮಾಸ್ಟರ್ ಕಬೀರ್ ದಾಸರು ತುಂಬಾ ಗ್ರೇಟ್ ಮಾಸ್ಟರ್. ಅವರು ಈ ಭೂಮಿ ಮೇಲೆ ಜನರ ಮೂಢನಂಬಿಕೆಯನ್ನ ತೊಲಗಿಸುವುದಕ್ಕೆ ಒಂದು ದಿನ ಬೆಳಿಗ್ಗೆ ತಮ್ಮ ಮನೆಯ ಮುಂದೆ ಇರುವ ಬಾವಿಯಿಂದ ನೀರನ್ನು ಸೇದಿ ಹೊರಗಡೆ ಚೆಲ್ತಾ ಇರ್ತಾರೆ. ನೀರನ್ನು ಸೇದುವುದು ಚೆಲ್ಲುವುದು ಮಾಡ್ತಿರ್ತಾರೆ. ತುಂಬಾ ಹೊತ್ತು ಹೀಗೆ ನೀರನ್ನ ಸೇದುವುದು ಚೆಲ್ಲುವುದು ಮಾಡ್ತಾ ಇರ್ತಾರೆ. ಊರಿನ ಜನ ಎಲ್ಲ ಕಬೀರ್ ದಾಸರನ್ನ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಮತ್ತೆ ಕಬೀರ್ ದಾಸರು ನೀರನ್ನ ಸೇದುವುದು ಚೆಲ್ಲುವುದೇ ಮಾಡ್ತಾ ಇರ್ತಾರೆ. ಊರಿನ ಜನ ಎಲ್ರು ಕಬೀರ್ ದಾಸರು ಹೀಗೆ ಮಾಡ್ತಾ ಇರೋದನ್ನ ನೋಡಿ ನಗ್ತಾರೆ. ಕಬೀರ್ ದಾಸರಿಗೆ ಎಲ್ರು ಕೇಳ್ತಾರೆ, ಯಾಕೆ ನೀವು ನೀರನ್ನ ಸೇದಿ ಹೀಗೆ ಕೆಳಗಡೆ ಚೆಲ್ತಾ ಇದ್ದೀರಿ? ಅದಕ್ಕೆ ಕಬೀರ್ ದಾಸರು ಹೇಳ್ತಾರೆ, ನನ್ನ ಹೊಲ ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ನಾನು ನೀರ್ ಸೇದಿ ನನ್ನ ಹೊಲಕ್ಕೆ ಇಲ್ಲಿಂದ ನೀರನ್ನ ಬಿಡ್ತಾ ಇದ್ದೀನಿ. ಅದಕ್ಕೆ ಎಲ್ರು ನಗ್ತಾರೆ ಕಬೀರ್ ದಾಸರ ಮಾತನ್ನ ಕೇಳಿ. ಅಲ್ಲ, ನೀವು ಇಲ್ಲಿ ನೀರು ಹಾಕಿದ್ರೆ ನಿಮ್ಮ ಹೊಲಕ್ಕೆ 10 ಕಿಲೋಮೀಟರ್ ದೂರದಲ್ಲಿರುವ ಹೊಲಕ್ಕೆ ನೀರು ಹೇಗ್ ಹೋಗತ್ತೆ? ಎಷ್ಟು ಮೂರ್ಖತನದ ಕೆಲಸ ಹಾಕ್ತಾರೆ. ಅವಾಗ ಕಬೀರ್ ದಾಸರು ಆ ಜನರನ್ನ ನೋಡಿ ನಗ್ತಾರೆ. ಅದಕ್ಕೆ ಜನರು ಕೇಳ್ತಾರೆ, ನಾವೇನೋ ನಗ್ತಾ ಇದೀವಿ, ನೀನ್ ಯಾಕೆ ನಗ್ತಾ ಇದೀಯಾ ಅಂತ. ಅದಕ್ಕೆ ಕಬೀರ್ ದಾಸರು ಹೇಳ್ತಾರೆ, ನೀವು ಎಷ್ಟು ಮೂರ್ಖತ್ವದಲ್ಲಿದ್ದೀರಿ, ಮೂಢನಂಬಿಕೆಯಲ್ಲಿದ್ದೀರಿ ಅಂತ ನನಗೆ ನಗು ಬರ್ತಿದೆ ಅಂತ ಹೇಳ್ತಾರೆ. ಹೇಗೆ ಅಂತ ಜನರು ಕೇಳ್ತಾರೆ. ಅದಕ್ಕೆ ಕಬೀರ್ ದಾಸರು ಹೇಳ್ತಾರೆ, ನಾನು ನೀರನ್ನ ಇಲ್ಲಿ ಚೆಲ್ಲಿದ್ರೆ 10 ಕಿಲೋಮೀಟರ್ ದೂರದಲ್ಲಿರುವ ನನ್ನ ಹೊಲಕ್ಕೆ ನೀರು ಹೋಗೋದಿಲ್ಲ. ಹಾಗಿದ್ರೆ ನೀವು ಇಲ್ಲಿ ಮಾಡುವ ಅಂತ್ಯಕ್ರಿಯೆಗಳು, ಇಲ್ಲಿ ಇಡುವ ದಾನ ಪಿಂಡಗಳಿಂದ ಮೇಲಿರುವ ಆತ್ಮಕ್ಕೆ ಹೇಗೆ ಮೋಕ್ಷ ಅಥವಾ ಊರ್ಧ್ವ ಲೋಕಕ್ಕೆ ಸೇರ್ಕೊಳ್ಳಕ್ಕೆ ಲಾಭ ತಂದುಕೊಡತ್ತೆ? ಹಾಗಿದ್ರೆ ನಿಮ್ಮನ್ನ ನೋಡಿ ನನಗೆ ನಗು ಬರ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಪತ್ರಿಜಿ ಅವರು ನಮ್ಗೆಲ್ಲರಿಗೂ ಹೇಳಿದ್ದಾರೆ, ನಾವೆಲ್ಲರೂ ದೇಹವಲ್ಲ ಆತ್ಮ, ನಮಗೆ ಮರಣದ ನಂತರವೂ ಜೀವನ ಇದೆ. ಅದಕ್ಕೆ ಮರಣದ ನಂತರ ಏನಾಗತ್ತೆ, ಮರಣಿಸುವ ಮುಂಚೆ ತಿಳಿದುಕೊಳ್ಬೇಕು. ಅವಾಗ ನಮ್ಗೆ ಎಷ್ಟೋ ಲಾಭ ಬರುತ್ತೆ. ಅದಕ್ಕೆ ಹೇಳ್ತಾರೆ. ಇದಕ್ಕೆ ಪತ್ರಿಜಿ ಅವರು ಎಷ್ಟೋ ಉಪನಿಷತ್ತುಗಳನ್ನ ಓದಿ, ಭಗವದ್ಗೀತೆಯನ್ನ ಓದಿ, ಎಷ್ಟೋ ಲಕ್ಷ ಪುಸ್ತಕ ಸ್ವಾಧ್ಯಾಯವನ್ನ ಮಾಡಿ ನಮಗೆ ಈ ಜ್ಞಾನವನ್ನ ತಿಳಿಸಿದ್ದಾರೆ. ನಾವು ದೇಹವಲ್ಲ ಆತ್ಮ ಎಂದು. ಹಾಗಾಗಿ ನಾವು ಭುಕ್ತಿಗಾಗಿ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಂಡು ಉಳಿದ ಸಮಯವನ್ನೆಲ್ಲ ಆತ್ಮಕ್ಕಾಗಿಯೇ ಮೀಸಲು ಇಡಬೇಕು. ಯಾಕೆ ಅಂದ್ರೆ ನಾವು ಆತ್ಮ. ಇದನ್ನು ಶ್ರೀಕೃಷ್ಣ ಪರಮಾತ್ಮ ಅವರು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. 10ನೇ ಅಧ್ಯಾಯ 20ನೇ ಶ್ಲೋಕದಲ್ಲಿ, ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಂ ಆದಿಶ್ಚ ಮಧ್ಯಂಚ ಭೂತಾನಾಂ ಅಂತ್ಯೇವಚ. ಹೇ ಅರ್ಜುನ, ನಾನು ಆತ್ಮ,
ನಾನು ಸರ್ವಭೂತಗಳಲ್ಲೂ ಇದ್ದೀನಿ, ಸರ್ವವ್ಯಾಪಿ. ಆದಿಕ್ಕಿಂತ ಮುಂಚೆಯೂ ನಾನಿದ್ದೆ, ಮಧ್ಯದಲ್ಲೂ ಇದ್ದೀನಿ, ಅಂತ್ಯದ ನಂತರವೂ ನಾನು ಇರ್ತೀನಿ. ನೀನು ಕೂಡ ಹೌದು. ಅಂದ್ರೆ ನಾವೆಲ್ಲರೂ ಆತ್ಮ. ಹಾಗಾಗಿ ಇಲ್ಲಿ ನಮಗ್ ಸ್ಪಷ್ಟವಾಗಿ ಗೊತ್ತಾಗತ್ತೆ ನಾವು ದೇಹವಲ್ಲ, ಆತ್ಮ. ಹಾಗಿದ್ರೆ ನಾವು ಆತ್ಮಕ್ಕೆ ಲಾಭ ತರುವ ಕೆಲಸಗಳನ್ನೇ ಮಾಡ್ಬೇಕು. ಅದಕ್ಕೆ ಪತ್ರಿಜಿಯವರು ಹೇಳಿದ್ದಾರೆ, ಶ್ವಾಸದ ಮೇಲೆ ಗಮನ, ಧ್ಯಾನ. ಪತ್ರಿಜಿಯವರು ಶ್ವಾಸದ ಮೇಲೆ ಗಮನ ಧ್ಯಾನ ಹೇಳಿದ್ದಾರೆ. ಆದ್ರೆ ಸಂಗೀತದ ಮೇಲೆ ಧ್ಯಾನ ಮಾಡಿಸಿದ್ದಾರೆ. ಹಾಗಿದ್ರೆ ಪತ್ರಿಜಿಯವರು ಹೇಳಿದ ಶ್ವಾಸದ ಮೇಲೆ ಗಮನ ಧ್ಯಾನ ಮಾಡ್ಬೇಕಾ, ಅಥವಾ ಪತ್ರಿಜಿ ಗುರುಗಳು ಮಾಡಿಸಿದ ಮ್ಯೂಸಿಕ್ ಮೇಲೆ ಗಮನ ಧ್ಯಾನ ಮಾಡ್ಬೇಕಾ? ಅಂದ್ರೆ ಒಂದು ಉದಾಹರಣೆಯನ್ನ ನೋಡೋಣ. ಮಹಾತ್ಮರು ನಮಗೆ ಹೇಳಿದ್ದನ್ನು ಮಾಡ್ಬೇಕು, ಮಾಡಿದ್ದನ್ನ ಮಾಡಬಾರದು. ಅಂದ್ರೆ ಶಿರಡಿ ಸಾಯಿಬಾಬಾ ಅವರು ಅನ್ನ ಬೆಂದಿದೇನು ಇಲ್ಲ ಅಂತ ಕೈ ಆಡಿಸಿ ನೋಡ್ತಾ ಇದ್ರು. ನಾವು ಶಿರಡಿ ಸಾಯಿಬಾಬಾ ಕೈಯಾಡಿಸಿ ನೋಡಿದ್ದಾರೆ ಅಂತ ನಾವು ಕೂಡ ಅನ್ನ ಬೆಂದಿದೆ ಏನು ಇಲ್ಲ ಅಂತ ಕೈಯಾಡಿಸಿ ನೋಡಿದರೆ ಕೈ ಸುಟ್ಟು ಹೋಗುತ್ತದೆ. ಹಾಗಾಗಿ ಮಹಾತ್ಮರು ಹೇಳಿದ್ದನ್ನ ಮಾಡ್ಬೇಕು, ಮಾಡಿದ್ದನ್ನ ಮಾಡಬಾರ್ದು. ಹುಲಿ ಮೈ ಮೇಲೆ ಗೆರೆ ಇರತ್ತೆ ಅಂತ ನರಿ ಬರೇ ಎಳೆದುಕೊಂಡ್ರೆ ಹುಲಿ ಆಗತ್ತಾ? ಅದಕ್ಕೆ ಪತ್ರಿಜಿಯವರು ಪ್ರಕೃತಿ ವ್ಯಾಲಿ ಪಿರಮಿಡ್ ನಲ್ಲಿ ಹೇಳಿದ್ದಾರೆ, ನಾನು ಹೇಳಿದ್ದನ್ನ ಮಾಡಿ, ಮಾಡಿದ್ದನ್ನ ಮಾಡಬೇಡಿ. ಹಾಗಾಗಿ ಪತ್ರಿಜಿಯವರು ಹೇಳಿದ ಶ್ವಾಸದ ಮೇಲೆ ಗಮನ ಧ್ಯಾನವನ್ನು ಮಾಡಬೇಕು. ಪತ್ರಿಜಿ ಮಾಡಿಸಿದ ಮ್ಯೂಸಿಕ್ ಮೇಲೆ ಗಮನ ಧ್ಯಾನ ಮಾಡಬಾರ್ದು. ಶ್ವಾಸದ ಮೇಲೆ ಗಮನ ಧ್ಯಾನವೇ ಸರಿಯಾದ ಧ್ಯಾನ. ಇದರಿಂದ ನಮಗ ಅರ್ಥ ಆಗತ್ತೆ, ನಾವು ಮಾನವರಂದ್ರೆ 3: ದೇಹ, ಮನಸ್ಸು, ಆತ್ಮ. ಕೈ ಲಾಕ್ ಮಾಡಿ ಕಣ್ಮುಚ್ಚಿದ್ರೆ ದೇಹ ಮಾಯ ಆಗತ್ತೆ. ನಂತರ మనస్సు ఇరತ್ತೆ. దాని తర్వాత మనస్సు ఉంటుంది. ಯೋಚನೆಗಳು ಬರ್ತಾ ಇರತ್ತೆ, ఆలోచనలు వస్తూ ఉంటాయి. ಮ್ಯೂಸಿಕ್ ಇದ್ರೆ ಮನಸ್ಸು ಕೆಲಸ ಮಾಡ್ತಿರತ್ತೆ, ಕೇಳ್ತಾ ಇರತ್ತೆ. మ్యూజిక్ ఉంటే మనసు వింటూ ఉంటుంది, మనసు పని చేస్తూ ఉంటుంది. ಹಾಗಾಗಿ ಶ್ವಾಸದ ಮೇಲೆ ಗಮನ ಮಾತ್ರ ಇಡಬೇಕು. కాబట్టి శ్వాస మీద ధ్యాస ఒక్కటే. ಆಲೋಚನೆಗಳನ್ನ ಕಟ್ ಮಾಡ್ಬೇಕು, ಶ್ವಾಸದ ಮೇಲೆ ಗಮನ ಇಡಬೇಕು. ಆಲೋಚನೆಗಳನ್ನ ಕಟ್ ಮಾಡ್ತಾ ಶ್ವಾಸದ ಮೇಲೆ ಗಮನ ಇಡಬೇಕು. ಅವಾಗ ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ತೀವಿ. ಅಲ್ಲಿ ಮನಸ್ಸು ಇರಲ್ಲ. ಅವಾಗ ಆತ್ಮ ಮಾತ್ರ ಇರತ್ತೆ. ಆತ್ಮ ಎಂದರೆ ಭಗವಂತ, ಆತ್ಮ ಅಂದರೆ ದೈವ, ಆತ್ಮ ಅಂದರೆ ಪರಬ್ರಹ್ಮ, ಆತ್ಮ ಅಂದರೆ ಸೃಷ್ಟಿಕರ್ತ. ಹೀಗೆ ನಾವು ಆತ್ಮದ ಜೊತೆ ಗಂಟೆ ಸಾಧನೆ ಮಾಡ್ತಾ ಇದ್ರೆ, ತೀವ್ರವಾಗಿ ಸಾಧನೆ ಮಾಡ್ತಾ ಇದ್ರೆ ಆತ್ಮದ ಲಕ್ಷಣಗಳು ಅಂದ್ರೆ ದೈವದ ಲಕ್ಷಣಗಳು ಬರುತ್ತೆ. ನಮ್ಮಲ್ಲಿರುವ ಕೆಟ್ಟದ್ದು ಹೊರಟು ಹೋಗತ್ತೆ. ಅದಕ್ಕೆ ಗುರುಗಳು ಒಂದು ಉದಾಹರಣೆಯನ್ನ ಕೊಟ್ರು. ಒಂದು ಕಬ್ಬಿಣದ ತುಂಡು, ಒಂದು ಅಯಸ್ಕಾಂತದ ತುಂಡನ್ನ ಒಟ್ಟಿಗೆ ಇಟ್ರೆ 1 ಗಂಟೆ 2 ಗಂಟೆ ಇಟ್ರೆ ಮತ್ತೆ ಹಚ್ಚಿದಾಗ ಏನೂ ಆಗಲ್ಲ. ಹೀಗೆ 1 ದಿನ 2 ದಿನ 3 ದಿನ ಈ ಕಬ್ಬಿಣದ ತುಂಡು ಅಯಸ್ಕಾಂತದ ತುಂಡಿನ ಜೊತೆ ಇದ್ದಾಗ ಅದನ್ನ ಬಿಡಿಸಿ ನೋಡಿದಾಗ ಕಬ್ಬಿಣದ ತುಂಡಿಗೆ ಅಯಸ್ಕಾಂತದ ತುಂಡಿನ ಗುಣ ಬಂದಿರತ್ತೆ. ಹಾಗೆ ನಾವು ಪರಬ್ರಹ್ಮನ ಜೊತೆ ದೈವ ಲಕ್ಷಣಗಳು ನಮಗೆ ಬರುತ್ತೆ. ಅದಕ್ಕೋಸ್ಕರ ಶ್ವಾಸದ ಮೇಲೆ ಗಮನ ಸರಿಯಾದ ಧ್ಯಾನ.
ಅದಕ್ಕೆ ಗುರು ಹೇಳಿದ್ದನ್ನ ಮಾಡ್ಬೇಕು, ಮಾಡಿದ್ದನ್ನ ಮಾಡಬಾರ್ದು. ಅದಕ್ಕೆ ಮಹಾತ್ಮರು ಹೇಳಿದ್ದನ್ನ ಮಾಡ್ಬೇಕು. ಅವರ ಸ್ಥಾಯಿಯಲ್ಲಿ ಅವರು ಅದನ್ನ ಮಾಡಿರ್ತಾರೆ, ನಮ್ಮ ಸ್ಥಾಯಿಗೆ ಏನ್ ಬೇಕೋ ಅವರು ನಮಗೆ ಹೇಳಿದ್ದಾರೆ. ಹಾಗಾಗಿ ನಾವು ಶರೀರವಲ್ಲ ಆತ್ಮ ಅನ್ನೋದನ್ನ ಅರ್ಥ ಆಗತ್ತೆ. ಪತ್ರಿಜಿ ಗುರುಗಳು ಮಾಡಿಸಿದ ಮ್ಯೂಸಿಕ್ ಗೈಡಿಂಗ್ ಧ್ಯಾನ ಅಲ್ಲ, ಪತ್ರಿಜಿ ಗುರುಗಳು ಮಾಡಿಸಿದ ಶ್ವಾಸದ ಮೇಲೆ ಗಮನ, ಗುರುಗಳು ಹೇಳಿದ್ದ ಶಬ್ದದ ಮೇಲೆ ಗಮನ ಧ್ಯಾನವನ್ನು ಮಾಡ್ಬೇಕು. ಎಲ್ಲರಿಗೂ ಕೂಡ ಇದನ್ನೇ ಹೇಳ್ಬೇಕು. ಅವಾಗ ನಾವು ಆತ್ಮಕ್ಕೆ ಎಷ್ಟೋ ಲಾಭವನ್ನ ತಂದ್ಕೊಳ್ತೀವಿ, ಊರ್ಧ್ವ ಲೋಕಗಳಿಗೆ ಸೇರ್ಕೊಳ್ಬಹುದು. ಹೀಗೆ ಆತ್ಮದ ಜೊತೆ ಇದ್ದಾಗ, ಪರಬ್ರಹ್ಮನ ಜೊತೆ ಇದ್ದಾಗ, ತೀವ್ರ ಸಾಧನೆ ಮಾಡಿದಾಗ ಮನಸ್ಸು ಚಂಚಲವಾಗಿರುವುದು ನಿಶ್ಚಲವಾಗತ್ತೆ. ಮತ್ತೆ ತೀವ್ರ ಸಾಧನೆ ಮಾಡ್ತಾ ಇರ್ಬೇಕಾದ್ರೆ ಚಂಚಲ ಮನಸ್ಸು ನಿಶ್ಚಲವಾಗಿ, ನಿಶ್ಚಲ ಮನಸ್ಸು ನಿರ್ಮಲವಾಗತ್ತೆ, ಶುದ್ಧವಾಗತ್ತೆ. ಇದಕ್ಕೂ ಗುರುಗಳು ಒಂದು ಉದಾಹರಣೆಯನ್ನ ಹೇಳಿದ್ರು. ಒಂದು ಗ್ಲಾಸ್ ನೀರಲ್ಲಿ ಮರಳನ್ನ ಹಾಕಿದಾಗ ಒಂದು ಚಮಚೆಯಿಂದ ಅಲುಗಾಡಿಸಿದ್ರೆ ನೀರು ಸ್ವಲ್ಪ ಹೊತ್ತು ಹಾಗೆ ಇಟ್ಟಾಗ ಅದು ನೀರು ಶುದ್ಧವಾಗತ್ತೆ. ಹಾಗೆ ನಮ್ಮ ಮನಸ್ಸು ನಿರ್ಮಲವಾಗತ್ತೆ. ಮತ್ತೆ ಸಾಧನೆ ಮಾಡ್ತಾ ಇದ್ರೆ ತೀವ್ರವಾಗಿ ನಿರ್ಮಲ ಮನಸ್ಸು ಪರಿನಿರ್ಮಲವಾಗತ್ತೆ. ಪರಿನಿರ್ಮಲ ಮನಸ್ಸು ಮಹಾಪರಿನಿರ್ಮಲವಾಗತ್ತೆ. ನಂತರ ಶೂನ್ಯವಾಗತ್ತೆ. ಹೀಗೆ ಸಾಧನೆ ಮಾಡ್ತಾ ಇದ್ರೆ ತೀವ್ರವಾಗಿ ಶೂನ್ಯ ಮನಸ್ಸು ಪರಿಶೂನ್ಯವಾಗತ್ತೆ. ಪರಿಶೂನ್ಯವಾದದ್ದು ಮಹಾಪರಿಶೂನ್ಯವಾಗತ್ತೆ. ಅವಾಗ ಮನಸ್ಸು ಲಯವಾಗತ್ತೆ. ಅವಾಗ ಶರೀರ ಮತ್ತು ಆತ್ಮ ಮಾತ್ರ ಇರತ್ತೆ. ಅವಾಗ ಪರಬ್ರಹ್ಮನಿಂದ ಅನಂತವಾದ ಜ್ಞಾನ ಬರತ್ತೆ. ಅವಾಗ ಪರಬ್ರಹ್ಮನಿಂದ ಅನಂತವಾದ ಜ್ಞಾನ ಶರೀರಕ್ಕೆ ಬರತ್ತೆ. ಇದು ಅನುಭವದ ಅಸಲೈನ ಯಥಾರ್ಥ ಜ್ಞಾನ. ಎಂದಿಗೂ ಖಾಲಿ ಆಗೋದಿಲ್ಲ. ಅನಂತವಾದ ಜ್ಞಾನ. ಒಂದು ದಿನ, 2 ದಿನ, 3 ದಿನ, 1 ವರ್ಷ ಎಷ್ಟು ಬೇಕಾದ್ರೂ ಹೇಳ್ಬಹುದು. ಭೀಮಾವರಂನಲ್ಲಿ ಗುರುಗಳು ಹೇಳಿದ್ರು, ಪ್ರಾಣಿಗಳಿಗೆ ಮನಸ್ಸು ಇರೋದಿಲ್ಲ, ಮಾನವರಿಗೆ ಮಾತ್ರ ಮನಸ್ಸು ಇರತ್ತೆ. ಹಾಗಾಗಿ ಪ್ರಾಣಿಗಳು ಎಂದು ಪ್ರಕೃತಿ ಮತ್ತೆ ಸೃಷ್ಟಿ ವಿರುದ್ಧವಾಗಿ ಹೋಗುವುದಿಲ್ಲ. ಮಾಂಸಾಹಾರ ತಿನ್ನುವಂತ ನಿರ್ಣಯ ಕೊಟ್ಟಂತಹ ಪ್ರಾಣಿಗಳು ಮಾಂಸಾಹಾರವನ್ನೇ ತಿನ್ನುತ್ತಾರೆ. ಎಷ್ಟು ಹಸಿವಾಗಿದ್ದರೂ ಹುಲ್ಲನ್ನ ತಿನ್ನೋದಿಲ್ಲ. ಹಸಿವಾಗಿ ಉಪವಾಸ ಸತ್ತರೂ ಕೂಡ ಮಾಂಸವನ್ನು ಮಾತ್ರ ತಿನ್ನತ್ತೆ, ಹುಲ್ಲನ್ನು ತಿನ್ನೋದಿಲ್ಲ. ಹುಲಿ, ಚಿರತೆ ಉದಾಹರಣೆ. ಹಾಗೆ ಸಸ್ಯಾಹಾರ ನಿರ್ಣಯ ಕೊಟ್ಟಿರುವಂತಹ ಪ್ರಾಣಿಗಳು ಎಂದಿಗೂ ಮಾಂಸವನ್ನ ಸೇವನೆ ಮಾಡೋದಿಲ್ಲ, ಸೃಷ್ಟಿ ವಿರುದ್ಧವಾಗಿ ಹೋಗುವುದಿಲ್ಲ, ಪ್ರವರ್ತಿಸುವುದಿಲ್ಲ. ಎಷ್ಟು ಹಸಿವಾಗಿದ್ದರೂ ಕೂಡ ಸಸ್ಯಾಹಾರ ಬಿಟ್ಟು ಮಾಂಸವನ್ನ ತಿನ್ನುವುದಿಲ್ಲ, ಶಾಕಾಹಾರವನ್ನೇ ತಿನ್ನತ್ತೆ. ಹಸು, ಆನೆ, ಮೇಕೆ ಇವುಗಳೆಲ್ಲವೂ. ಯಾಕೆ ಅಂದ್ರೆ ಅಲ್ಲಿ ಪರಬ್ರಹ್ಮ ಮತ್ತು ಶರೀರ ಮಾತ್ರ ಇರತ್ತೆ, ಆತ್ಮ ಮತ್ತು ಶರೀರ. ಅದಕ್ಕೋಸ್ಕರ ಮನಸ್ಸು ಇಲ್ಲದೆ ಇರುವ ಸ್ಥಿತಿ ಲಯವಾದಾಗ ಮಾನವರಲ್ಲಿ ಆತ್ಮ ಮತ್ತು ಶರೀರ ಮಾತ್ರ ಇರತ್ತೆ. ಅವಾಗ ಅನಂತವಾದ ಜ್ಞಾನ ಶರೀರಕ್ಕೆ ಆತ್ಮದಿಂದ ಬರ್ತಿರತ್ತೆ. ಎಷ್ಟೋ
ಆತ್ಮಕ್ಕೆ ಲಾಭ ತರುವ ಕೆಲಸವನ್ನ ಮಾಡ್ತಾರೆ, ಲೋಕ ಕಲ್ಯಾಣದ ಕೆಲಸವನ್ನು ಮಾಡ್ತಾರೆ. ಧ್ಯಾನ ಯಜ್ಞಗಳನ್ನು ಹೀಗೆ ಬಹಳಷ್ಟು ಲೋಕ ಕಲ್ಯಾಣದ ಕೆಲಸವನ್ನ ಮಾಡಿ ಜ್ಞಾನವನ್ನ ಬೋಧಿಸ್ತಾರೆ. ಇದನ್ನೇ ಅನುಭವ ಜ್ಞಾನ ಎಂದು ಕೂಡ ಕರೆಯುತ್ತಾರೆ. ನಿಶ್ಚಲ, ನಿರ್ಮಲ, ಪರಿನಿರ್ಮಲ, ಮಹಾಪರಿನಿರ್ಮಲ, ಶೂನ್ಯ, ಪರಿಶೂನ್ಯ, ಮಹಾಪರಿಶೂನ್ಯ ಮಹಾಪರಿಶೂನ್ಯ ಮಾಡ್ಕೊಂಡು ಲಯ ಮಾಡ್ಕೊಂಡು ಆತ್ಮ ಮತ್ತು ಶರೀರ ಮಾತ್ರ ಇದ್ದಾಗಲೇ ಲೋಕಕ್ಕೆ ಕೆಲಸವನ್ನು ಮಾಡ್ತಾರೆ, ಸೃಷ್ಟಿಯ ಅನುಗುಣವಾಗಿಯೇ ಪ್ರವರ್ತಿಸುತ್ತಾರೆ. ಥ್ಯಾಂಕ್ ಯು ಗುರುಗಾರು.